ಹತ್ತಿಯಾಗಿ ಬಂದು ಹಾಕಿ ಎಲ್ಲ ಜೀವನ ಹಾಳು ಮಾಡಿ ಹತ್ತಿ ಬಿತ್ತಿ ನಮ್ಮ ನಿಟ್ ಮಕ ತೋರಿಸಿ ನೀವು ಹೋಗ್ಬಿಡ್ತೀರಿ ಮತ್ತೆ ನಾವು ಇದ್ರಾಗ ಸಾಯೋದು. ನೋಡಿದ್ರೆ ಅಷ್ಟು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್. ಇಂದು ಮಾತನಾಡುತ್ತಿರುವುದು ಕೇವಲ ಒಂದು ಸುದ್ದಿಯ ಬಗ್ಗೆ ಅಲ್ಲ, ನಮ್ಮ ಕೊಪ್ಪಳದ ಜನರ ಉಸಿರಿನ ಬಗ್ಗೆ. ಬಲ್ಡೋಟ ಕಂಪನಿಯಿಂದ ಹೊರಬರುತ್ತಿರುವ ಈ ಕಪ್ಪು ಬೂದಿ ನಮ್ಮ ಹಳ್ಳಿಗಳ ಮಕ್ಕಳ ಭವಿಷ್ಯವನ್ನು ಕಪ್ಪಾಗಿಸುತ್ತಿದೆಯೇ? ಬನ್ನಿ ಇದರ ಹಿಂದಿನ ವೈದ್ಯಕೀಯ ಸತ್ಯಗಳನ್ನು ತಿಳಿಯೋಣ. ಪರ್ಟಿಕ್ಯುಲರ್ ಮ್ಯಾಟರ್ 10 and 2.5 ಬಲ್ಡೋಟ ಕಂಪನಿಯಿಂದ ಬರುವ ಈ ಸೂಕ್ಷ್ಮ ಕಣಗಳು ನೇರವಾಗಿ ಶ್ವಾಸಕೋಶದ ಆಲ್ವಿಯೋಲೈ ವರೆಗೆ ಹೋಗುತ್ತದೆ. ಇದರಿಂದ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ದೀರ್ಘಕಾಲದ ಕೆಮ್ಮು ಬರುವ ಸಾಧ್ಯತೆ ಇರುತ್ತದೆ. ನನಗೆ ಅಸ್ತಮ ರೋಗ ಅಂತ ಹೇಳಿದ್ರು. ಹೊಸಪೇಟೆ ಕೊಪ್ಪಳ ಎಲ್ಲವಲ್ಲಿ ತೋರಿಸಿದ್ದಾಯ್ತು. ಈ ನಮ್ಮ ಅಪ್ಪಾಜಿ ಹತ್ರ ದುಡ್ಡಿಲ್ಲ ಅಂತ ತೋರ್ಸೋದು ಬಿಟ್ಟಿದ್ದಾರೆ. ಹೆವಿ ಮೆಟಲ್ಸ್, ಧೂಳಿನಲ್ಲಿ ಲೆಡ್ ಅಥವಾ ಕ್ರೋಮಿಯನ್ ಅಂತಹ ಭಾರದ ಲೋಹಗಳಿದ್ದರೆ ಅವು ಮಕ್ಕಳಿನ ಮೆದುಳಿಗೆ ಬೆಳವಣಿಗೆಯ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತದೆ. ಮತ್ತು ಡರ್ಮಟಾಕಾಲಜಿಕಲ್ ಇಶ್ಯೂಸ್ ಅಂದರೆ ಧೂಳು ಮತ್ತು ಕೆಮಿಕಲ್ ಮಿಶ್ರಿತ ಗಾಳಿಯಿಂದ ಹಳ್ಳಿಗಳಲ್ಲಿ ಜನರಿಗೆ ಎಕ್ಸಾಮಾ ಮತ್ತು ಸೋರಿಯಾಸಿಸ್ ನಂತಹ ಚರ್ಮ ರೋಗಗಳು ಹೆಚ್ಚಾಗುತ್ತವೆ. ಬಸಾಪುರ, ಹಲವರ್ತಿ, ಕುಣಿಕೇರಿ, ಗಿಣಿಗೇರ ಈ ಹಳ್ಳಿಗಳ ಜನರ ಸ್ಥಿತಿ ನೋಡಿ. ಬೆಳಗ್ಗೆ ಎದ್ದರೆ ಅಂಗಳದಲ್ಲಿ ಬೂದಿ, ಕುಡಿಯುವ ನೀರಿನಲ್ಲಿ ಬೂದಿ, ತಿನ್ನುವ ಅನ್ನದಲ್ಲಿ ಬೂದಿ, ರೈತರ ಬೆಳೆಗಳಲ್ಲಿ ನಾಶವಾಗುತ್ತವೆ. ಗವಿಸಿದ್ದೇಶ್ವರ ಶ್ರೀಗಳು ಈ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಎಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದು ನೀವೇ ಯೋಚಿಸಿ. ನನಗೆ ಪರಿಸರದ ಬಗ್ಗೆ ಐ ಲೆವೆಲ್ ಕಾಂಪ್ರಮೈಸ್, ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ನಾನು ಅದ್ರ ಬಗ್ಗೆ ನಿಸ್ಸಂಕೋಚವಾಗಿ ಸಂಪೂರ್ಣ ಸ್ಪಷ್ಟನ ವಿರೋಧಿಸ್ತೇನೆ. ಈ ಧೂಳು ಮಣ್ಣಿನ pH ಮಟ್ಟವನ್ನು ಬದಲಾಯಿಸುತ್ತದೆ. ಇದರಿಂದ ಭೂಮಿ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ. ರೈತರ ಬೆಳೆದ ಬೆಳೆಗಳಿಗೆ ಸರಿಯಾಗಿ ಬೆಲೆ ಸಿಗುತ್ತಿಲ್ಲ, ಏಕೆಂದರೆ ಅವುಗಳ ಮೇಲೆ ಕಪ್ಪು ಬೂದಿಯ ಪದರ ಇರುತ್ತದೆ. ನಿರಂತರವಾಗಿ ಧೂಳು ಮತ್ತು ಕಾರ್ಖಾನೆಯ ಶಬ್ದ ಮಾಲಿನ್ಯಕ್ಕೆ ಒಳಗಾಗುವ ಜನರಲ್ಲಿ ಮಾನಸಿಕ ಒತ್ತಡ ಮತ್ತು ರಕ್ತದೊತ್ತಡ ಹೆಚ್ಚಾಗುತ್ತಿದೆ ಎಂದು ಸ್ಥಳೀಯ ಆರೋಗ್ಯ ಸಮೀಕ್ಷೆಗಳು ಹೇಳುತ್ತಿವೆ. ಈ ಬೂದಿಯಾಗ ನಾವು ಸತ್ತೋಗೋದು, ಈ ಬೂದಿ ಮಾತ್ರ ಮತ್ತೆ ತೆಗೆದಾಕ್ಬೇಕು. ನೀವು ನಮ್ಮ ಜೀವನ ಉಳಿದಿಲ್ಲದ್ರಾಗ ನಮ್ಮ ಮಾತಾಡಕ್ ಬರೋದು ಈಗ ನೀವೆಲ್ಲ ಅಂತೀರಿ. ಕೆಲವು ಪರಿಸರ ತಜ್ಞರು ವರದಿಗಳ ಪ್ರಕಾರ ಇಂಥವು ಭಾರೀ ಲೋಹದ ಮಾಲಿನ್ಯ ಇರುವ ಪ್ರದೇಶಗಳಲ್ಲಿ ಜನರು ಸಂತಾನೋತ್ಪತ್ತಿ ಸಾಮರ್ಥ್ಯದಲ್ಲೂ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ನಮ್ಮ ಕೊಪ್ಪಳದ ಜನತೆ ಬಲ್ಡೋಟ ಹಟಾವೋ ಕೊಪ್ಪಳ ಬಚಾವೋ ಎಂಬ ಘೋಷಣೆಯೊಂದಿಗೆ ದೊಡ್ಡ ಮಟ್ಟದ ಚಳುವಳಿ ನಡೆಸುತ್ತಿದ್ದಾರೆ. ಮತ್ತು ಇದರಿಂದ ಆಗುತ್ತಿರುವ ಆರೋಗ್ಯ ಸಮಸ್ಯೆಗಳು ಆಸ್ತಮಾ, ಶ್ವಾಸಕೋಶ ಸೋಂಕು, ಚರ್ಮದ ಅಲರ್ಜಿ, ಕಣ್ಣಿನ ಉರಿ, ಉಸಿರಾಟದ ತೊಂದರೆ, ಬ್ರಾಂಕೈಟಿಸ್, ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತ, ಕೆಮ್ಮು, ಸಿಲಿಕೋಸಿಸ್. ನಮಗೆ ಅಭಿವೃದ್ಧಿ ಬೇಕು, ಆದರೆ ಜನರ ಪ್ರಾಣದ ಬೆಲೆ ಕೊಟ್ಟಲ್ಲ. ಈ ವಿಡಿಯೋವನ್ನು ಶೇರ್ ಮಾಡಿ. ಸರ್ಕಾರಕ್ಕೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ನಮ್ಮ ಧ್ವನಿ ತಲುಪಲಿ. ಸೇವ್ ಕೊಪ್ಪಳ, ಸ್ಟಾಪ್ ಪೊಲ್ಯೂಷನ್. ಥ್ಯಾಂಕ್ ಯು, ಬಾಯ್.